ಹಾಯ್ ಹಲೋ ನಮಸ್ಕಾರ. ಬಿಗ್ ಭಾರತಕ್ಕೆ ಮತ್ತೊಮ್ಮೆ ಸ್ವಾಗತ. ಅಧಿವೇಶನ ನಡೀತಾ ಇದೆ. ಬಹುಶಃ ಇವತ್ತು 15 ದಿನಗಳ ಕಾಲ ನಡೀತಾ ಇರಬೇಕಂತ ಅಧಿವೇಶನ. ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿತಾ ಇದೆ. ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಹೋರಾತ್ರಿ ಧರಣಿ ಅಂತಂದರೆ ರಾತ್ರಿ ಮತ್ತು ಹಗಲು, ಅಹರ್ನಿಶಿ. ನಾವೇನು ಹೇಳ್ತೀವಿ ಅಹೋರಾತ್ರಿ ಕ್ರಿಕೆಟ್ ಪಂದ್ಯಾಟ. ಇದನ್ನು 2010-11ರಲ್ಲಿ 11-12ರಲ್ಲಿ ಮಾಡಿತ್ತು ಕಾಂಗ್ರೆಸ್ ಗೌರ್ಮೆಂಟ್. ಯಾಕೆಂತಂದರೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಗಣಿ ಹಗರಣದ ಬಗ್ಗೆ ಅಹೋರಾತ್ರಿ ಧರಣಿ ನಡೆಸಿ 15 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿತ್ತು. ನಾಗೇಂದ್ರ ವಿಚಾರಕ್ಕೂ ಕೂಡ ಹಾಗೇನೆ ನಾವು ಅಹೋರಾತ್ರ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇವತ್ತು ಸಾಕಷ್ಟು ಗಲಾಟೆಗಳಾಯಿತು. ಈ ನಡುವೆ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುವಂಥ ಸಾಧ್ಯತೆ ಇದೆ. ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಹೊರಟೋಗ್ಬಿಡಿ ಅಂತೇಳಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡೋಣ ಏನು ಅಂತೇಳಿ. ಬಿ ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಇದು ಕಾಂಗ್ರೆಸ್ ಹೇಳ್ತಾ ಇರುವಂಥ ಮಾತು. ಇಂದು ಅಹೋರಾತ್ರಿ ಹೋರಾಟ ನಡೆಯಲ್ಲ. ವಿಪಕ್ಷಗಳ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಏಕಾಏಕಿ ಅಧಿವೇಶನ ಮೊಟಕುಗೊಳಿಸಲಾಗಿದೆ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಟ್ ಡಾಲಾ. ಬಿಜೆಪಿಯ ಅಹೋರಾತ್ರಿ ಧರಣಿ ಮಾಡಂಗಿಲ್ಲ, ಬಿಡಂಗಿಲ್ಲ. ನೋಡಿ, ಸದ್ಯದ ಮಟ್ಟಿಗೆ ಬಿ ನಾಗೇಂದ್ರ ಸೇಫ್. ಯಾಕಂದ್ರೆ ಅಲ್ಲಿ ಅಧಿವೇಶನ ನಿಂತೋಗಿದೆ. ಅಧಿವೇಶನ ಮುಂದಕ್ಕೆ ಹಾಕಿದ್ದಾರೆ. ಬಿಜೆಪಿ ಅಹೋರಾತ್ರಿ ಹೋರಾಟಕ್ಕೂ ಬಿತ್ತು ಬ್ರೇಕ್. 8 ದಿನಗಳ ಅಧಿವೇಶನ, 16 ವಿಧೇಯಕಕ್ಕೆ ಸಮ್ಮತಿ, 8 ದಿನ ಕಿತ್ತಾಟ, ಜನರ ದುಡ್ಡು ವೇಸ್ಟ್. ಒಂದು ದಿನಕ್ಕೆ 60 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಎಂಟೈರ್ಲಿ 48 4,80,00,000 ರೂಪಾಯಿ ಇಲ್ಲಿ ತನಕ ಖರ್ಚಾಗಿದೆ. ಒಂದು ನಯಾ ಪೈಸೆ ಲಾಭ ಆಗಿಲ್ಲ ರಾಜ್ಯಕ್ಕೆ. ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ, ರಾಜೀನಾಮೆ ಕೊಡಲ್ಲ ಅಂತೇಳಿ ಕಾಂಗ್ರೆಸ್. ಎಲ್ಲ ಅಹೋರಾತ್ರಿ ಹೋರಾಟ ಮಾಡ್ತೀವಿ, ಏನು ಅಧಿವೇಶನ ನಡೀತಾ ಇದೆ, ನಾವು ವಿಧಾನಸೌಧದಲ್ಲೇ ಮಲ್ಕೋತೀವಿ ಅಂತ ಹೇಳಿದರೆ ಡಿ.ಕೆ. ಶಿವಕುಮಾರ್ ಬೇಡ, ನೀವು ಮನೇಲಿ ಮಲ್ಕೊಳ್ಳಿ, ನಾವು ಅಧಿವೇಶನವನ್ನೇ ಮುಂದೂಡ್ತಾ ಇದ್ದೀವಿ ಅಂತೇಳಿ ಅಧಿವೇಶನ ಮುಂದೂಡಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಗಳು ಬರ್ತಾ ಇದೆ. 8 ದಿನಕ್ಕೆ ಅಧಿವೇಶನ ಮೊಟಕು. ಬಿಜೆಪಿಯ ಹೋರಾಟವನ್ನು ದಾರಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಕಂಡುಕೊಂಡ ಒಂದು ವಾಮ ಮಾರ್ಗ ಅಧಿವೇಶನ ಮೊಟಕು. 8 ದಿನಗಳ ಅಧಿವೇಶನವನ್ನು ಮೊಟಕುಗೊಳಿಸಿದ್ದಾರೆ. ಅನಿರ್ದಿಷ್ಟಾವಧಿ ಮುಂದೂಡಿದ್ದಾರೆ. ಹಾಗಿದ್ರೆ ಯಾಕಂದರೆ ಹೋರಾಟ ಮಾಡೋಕ್ಕೆ ಯಾರೂ ಇಲ್ಲ. ಹೋರಾಟ ಎಲ್ಲಿ ಮಾಡ್ತೀರಿ ನೀವು ವಿಧಾನಸೌಧದಲ್ಲಿ ಅಥವಾ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಅಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಇಡೀ ಸರ್ಕಾರ ಇರುತ್ತೆ, ಜನ ನೋಡ್ತಾ ಇರ್ತಾರೆ, 224 MLAಗಳಿರ್ತಾರೆ. ನಿಮ್ಮ ಹೋರಾಟಕ್ಕೊಂದು ಸ್ಟ್ರೆಂತ್ ಇರುತ್ತೆ. ಅದನ್ನು BJP ಬಹಳ ಸೂಕ್ತವಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು. ಅದು ಕೂಡ BJP ಮಾಡಿದ್ದು ಯಾವಾಗ? 1 ವಾರ ಕಳೆದ ನಂತರ. ಈ BJPಯವರಿಗೆ ಯಾರದ ಐಡಿಯಾ ಕೊಡ್ತಾನೋ ಗೊತ್ತಿಲ್ಲ. ಡೇ 1 ಮಾಡಿದರೆ ಏನಾದರೂ ಆಗ್ತಾ ಇತ್ತಪ್ಪ? ಡೇ 1 ಮಾಡಿದರೆ ಏನಾದರೂ ಆಗ್ತಾ ಇತ್ತು? ನಿಮ್ಮ ಇಷ್ಟಕ್ಕೆ ಮಾಡಿದ್ರಿ. ನಿನ್ನೆಯಿಂದ ಇವತ್ತಿಂದ ಏನೋ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರಿ, ನಿಮ್ಮನ್ನು ಎತ್ತಾಕೊಂಡೋದ್ರು. ಅಲ್ಲಿ 16 ವಿಧೇಯಕಕ್ಕೆ ಅಂಗೀಕಾರ ಮಾಡಿಕೊಂಡು ಈಗ ಅಧಿವೇಶನವನ್ನು ಮೊಟಕುಗೊಳಿಸ. ಓಕೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿವೇಕ್ ನಮ್ಮೊಂದಿಗೆ ನೇರ ಫೋನದಲ್ಲಿದ್ದಾರೆ. ವಿವೇಕ್, ಏನು ಲೇಟೆಸ್ಟ್ ಅಪ್ಡೇಟ್? ಎಸ್ ಶೆಟ್ರೆ, ಈಗಾಗಲೇ ಏನು 2 ದಿನ ಮುಂಚಿತವಾಗ್ಲೇ ಈಗಾಗಲೇ ಅಧಿವೇಶನವನ್ನ ಮೊಟಕುಗೊಳಿಸಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಈಗಾಗಲೇ ಏನು ಬೆಳಗ್ಗೆ ಅಷ್ಟೇ ವಿಪಕ್ಷಗಳು ಒಂದು ಘೋಷಣೆ ಕೂಡ ಮಾಡಿತ್ತು. ಏನಂದ್ರೆ, ನಾವು ಇವತ್ತು ಅಹೋರಾತ್ರಿ ಧರಣಿಯನ್ನ ನಡೆಸ್ತೀವಿ, ರಾತ್ರಿ ಎಲ್ಲ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ. ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ನಡೆಸ್ತೀವಿ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲ ಒಂದ್ ಕಡೆ ಸರ್ಕಾರ ಕೂಡ ಇದು ಮೊದಲನೇ ಬಾರಿಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಮುಜುಗರಕ್ಕೆ ಕಾರಣವಾಗಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರಗಳ ಪೈಕಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ಇವತ್ತೇ ತರಾತುರಿಯಲ್ಲಿ ಎಲ್ಲಾ ಬಿಲ್ಗಳು, ಅಂದ್ರೆ ನಾಳೆ ಪಾಸ್ ಆಗಿರ್ಬೇಕಾದಂತಹ ಬಿಲ್ಗಳು ಏನಿತ್ತು ಆ ಎಲ್ಲಾ ಬಿಲ್ಗಳನ್ನು ಇವತ್ತು ಏಕಾಏಕಿ ಒಂದೇ ದಿನ ಪಾಸ್ ಮಾಡಿ ಎಲ್ಲ ಕ್ಲಿಯರ್ ಅನ್ನ ಮಾಡಿ, ಹಾಗಾಗಿ ಇವತ್ತು ಅಧಿವೇಶನವನ್ನ ಮೊಟಕುಗೊಳಿಸಿರ್ತಕ್ಕಂಥದ್ದು. ಶೆಟ್ರೆ, ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವೀಕ್ಷಕರೇ, 15 ದಿನಗಳ ಅಧಿವೇಶನವನ್ನು ಕೇವಲ 8 ದಿನಕ್ಕೆ ಮೊಟಕುಗೊಳಿಸಲಾಗಿದೆ. ಬಹಳ ಸಿಂಪಲ್. ಬಿ ನಾಗೇಂದ್ರ ಅವರನ್ನು ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ BJP ಪಟ್ಟು ಹಿಡಿದಿತ್ತು. ಇಲ್ಲಿ ಒಂದು ರಾಜಕೀಯ ಆಟವನ್ನು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಅನಿರ್ದಿಷ್ಟಾವಧಿ ಮುಂದೂಡೋದು, ಅದು ಮುಂದೂಡೋ ರೀತಿನೇ ಹಾಗೆ. ಒಂದು ಸರ್ಕಾರದ ತನಕ
15 ದಿನಗಳಂತೂ ಪ್ಲ್ಯಾನ್ ಮಾಡ್ತಾರೆ, ಅನಿರ್ದಿಷ್ಟಾವಧಿ 15 ದಿವಸ ಕಳೆದ ನಂತರ ಕೂಡ ಅದೇ ಹೇಳಿಕೆಯನ್ನು ಹೇಳ್ತಾರೆ, ಅನಿರ್ದಿಷ್ಟಾವಧಿ ಮುಂದೂಡಲಾಗಿದೆ ಅಂತಂದ್ಬಿಟ್ಟು 8 ದಿವಸಕ್ಕೆ ಮುಂದೂಡಲ್ಪಟ್ಟರು. ಇವರು ಬಿ ಜೆ ಪಿಯವರೆಲ್ಲ ರೆಡಿ ಮಾಡಿದರು, ತಲೆದಿಂಬು, ಹಾಸಿಗೆ, ಆಮೇಲೆ ಏನು ಎಲ್ಲ ಇಟ್ಕೊಂಡು ಇವತ್ತು ಮಲ್ಕೊಂಡು ಅಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ. ಅಲ್ಲಿ ನೋಡಿದರೆ ಬೀಗ ಹಾಕ್ಬಿಟ್ಟಿದ್ದಾರೆ. ಹಾಗೆ ಆಗಿದೆ, ಹಾಗೆ ಆಗಿದೆ. ಇವರೆಲ್ಲ ರೆಡಿ ಮಾಡ್ಕೊಂಡೆ ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಎಲ್ಲಿ ಹೋರಾಟ ಮಾಡ್ತೀಯ? ವಿಧಾನಸೌಧದಲ್ಲಿ ಬಂದಪ್ಪ. ಯಾಕೆ? ಅಧಿವೇಶನ ಮೊಟಕು ಇಲ್ಲ, ಅಧಿವೇಶನ ನಾಳೆಯಿಂದ ಅನಿರ್ದಿಷ್ಟಾವಧಿ, ನೆಕ್ಸ್ಟ್ ಒಂದು 3 ತಿಂಗಳು ಕಳೆದ ನಂತರ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ನಿಜವಾಗಲೂ ಹೇಳಬೇಕು ಅಂತಂದರೆ ಎಸ್, ಅಫ್ಕೋರ್ಸ್ ನಾನು ಹೇಳ್ತೀನಿ, ಬೇಕಿದ್ರೆ ಇದು ನಿಜವಾಗಲೂ ಒಂದು ಒಳ್ಳೆಯ ನಡೆ ಅಲ್ಲ, ರಾಜ್ಯ ಸರ್ಕಾರದ ಒಳ್ಳೆಯ ನಡೆ ಖಂಡಿತ ಅಲ್ಲ. ಆದರೆ ಬಿ ಜೆ ಪಿಗೆ ಏನು ಮಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ. ಬಿ ಜೆ ಪಿ ಹೆಂಗಾಗ್ಬಿಟ್ರೆ ಅಂದರೆ, ಈ ಮರದಿಂದ ಒಮ್ಮೊಮ್ಮೆ ಮಂಗ ಬಿದ್ದೋಗ್ಬಿಡುತ್ತೆ ನೋಡಿ, ಮರದಿಂದ ಒಮ್ಮೊಮ್ಮೆ ಮಂಗ ಕೈ ತಪ್ಪಿ ಬಿದ್ದೋಗ್ಬಿಡ್ತದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ. ಹಂಗಾಗ್ಬಿಟ್ಟಿದೆ ಬಿ ಜೆ ಪಿ ಪರಿಸ್ಥಿತಿ ಈಗ. ಇವರೊಂದು ಆಲೋಚನೆ ಮಾಡಬೇಕಿತ್ತಲ್ಲ, ಒಂದು ವೇಳೆ ಈ ಥರ ಆದರೆ ಏನಾದರೂ ಒಂದು ಮಾಡಬೇಕಿತ್ತಲ್ಲ, ಏನೂ ಇಲ್ಲ. ಅಲ್ಲಿ ಇವರು ಏನು ಹೇಳಲಿಲ್ಲ, ಇವರು ಹೋರಾಟ ಕೇಳಿದರು, ಡೇ1 ಹೋರಾಟ ಕೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಯಾಕೆ ಅಂತಂದರೆ 2 ದಿವಸ 3 ದಿವಸಕ್ಕೆ ಏನು ಅಧಿವೇಶನ ಮೊಟಕುಗೊಳಿಸಿದರೆ ರಾಜ್ಯದ ಜನ ಚಿ ಅಂತಿದ್ರು. 1 ವಾರ ಆರಾಮ್ಸೆ ಕೂತರು. ಆಮೇಲೆ ನಿನ್ನೆ ಸಂಡೇ ಅಲ್ವಾ, ಎಲ್ಲ ನೆನಪಿಗೆ ಬಂದಿರಬೇಕು, ಮೊನ್ನೆ ಕೂತು ಸೋಮವಾರ ಮಾಡೋಣ ಶುರು ಮಾಡಿದರು. ಅಷ್ಟಾಗುವಾಗ ಡಿ ಕೆ ಶಿವಕುಮಾರ್ ಹೌದಾ ಹೋರಾಟ ಮಾಡ್ತೀರಾ, ಬೀಗ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ರು. ಹಾಗಾಗಿದೆ. ಇದು ನಿಜವಾಗಲೂ ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರ ನಡ್ಕೊಂಡ ರೀತಿ ಅಕ್ಷಮ್ಯ, ಅದರಲ್ಲಿ 2 ಮಾತಿಲ್ಲ. ಈ ರೀತಿ ಮೊಟಕುಗೊಳಿಸಬಾರ್ದಿತ್ತು, ವಿಪಕ್ಷಗಳಿಗೆ ಉತ್ತರವನ್ನು ಕೊಡಬೇಕಾಗಿತ್ತು, ಅದರ ಏನಾದ್ರು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ರಾಜಕೀಯವಾಗಿ ಇಂಥ ಅವಕಾಶಗಳಿದೆ, ಈ ರೀತಿ ಮಾಡಬಹುದೇನೋ ಅಂತ ಗೊತ್ತಿದ್ದಾಗ ಬಿ ಜೆ ಪಿ ಯಾಕೆ ಸುಮ್ಮನಿತ್ತು? ಆವತ್ತು ಬಳ್ಳಾರಿ ಯಾತ್ರೆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಹೋರಾಟ ಮಾಡಿದಾಗ, ಅಹೋರಾತ್ರಿ ಹೋರಾಟ ಮಾಡಿದಾಗ ನಿಮಗೂ ಮಾಡಬಹುದಿತ್ತಲ್ಲ. ಭಾಳ ಆಶ್ಚರ್ಯ ಆಗ್ತಾ ಇದೆ. ಎನಿಹೌ ಏನಾಯ್ತು ಇವತ್ತು? ರಾಜ್ಯ ಬಿ ಜೆ ಪಿ ನಾಯಕರು ಕೊನೆಗೂ ಹೋರಾಟದ ಅಖಾಡಕ್ಕೆ ಧುಮುಕಿದ್ರು. ಇವತ್ತು ಶತಾಯಗತಾಯ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಲು ಪಣ ತೊಟ್ಟಿದ್ರು, ತೊಟ್ಟಿ ಬಂದದ್ದೇ. ಅದಕ್ಕಾಗಿ ಇಂದು ಬೃಹತ್ ಹೋರಾಟವನ್ನು ಆರಂಭಿಸಿದ್ರು 1 ವಾರ ಕಳೆದ ನಂತರ. ನಿನ್ನೆ ರಾತ್ರಿ ಯಾರು ಹೇಳಬೇಕು, ಅಣ್ಣ ಹೋರಾಟ ಮಾಡೋಣ, ಬಾ ಹೋರಾಟ ಮಾಡೋಣ ಅಂತ. ಸೊ ಎಲ್ಲ ಸೇರಿಕೊಂಡು ವಾಟ್ಸಪ್ಪಲ್ಲೆಲ್ಲ ಗ್ರೂಪ್ ಮಾಡಿಬಿಟ್ಟು ಹೋರಾಟ ಮಾಡೋಣ ಅಂತ ಹೇಳಿಬಿಟ್ಟು ಹೋರಾಟ ಮಾಡ್ದಂಗಿತ್ತು.